ಕಮಲ ಮನೆಯಲ್ಲಿ ಬಣರಾಜಕಾರಣದ ವಿಚಾರ ಹೊತ್ತಿ ಉರಿಯುವ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಉಚ್ಚಾಟನೆಯ ಕೂಗಿನ ಬೆನ್ನಲ್ಲೇ ರೆಬಲ್ ಟೀಮ್ ಈಗ ಮತ್ತೆ ಅಲರ್ಟ್ ಆಗಿದೆ. ದೆಹಲಿಯಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ರೆಬಲ್ ಟೀಮ್ ಸಭೆಯನ್ನ ಮಾಡ್ತಾ ಇದೆ. ನಾಳೆ ಹೈಕಮಾಂಡ್ ಭೇಟಿಗೆ ಶಾಸಕ ಯತ್ನಾಳ್ ಮುಂದಾಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ ರೆಬಲ್ ಶಾಸಕ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ದೂರನ್ನ ಕೊಡ್ತಾರಾ ಯತ್ನಾಳ್. ಉಚ್ಚಾಟನೆಯ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಜ್ಯಕ್ಕೆ ಎಂಟ್ರಿ ಆಗಿರುವ ಬೆನ್ನಲ್ಲೇ ಯತ್ನಾಳ್ ನಿಯೋಗ ದೆಹಲಿಗೆ ಹೋಗಿರುವಂತಹದ್ದು. ಅಲ್ಲಿ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ರಾಜ್ಯದಲ್ಲಾಗ್ತಾ ಇರುವಂತಹ ಬಣರಾಜಕಾರಣದ ಬಗ್ಗೆ, ಪ್ರಮುಖವಾಗಿ BY ವಿಜಯೇಂದ್ರ ಅವರ ಬಗ್ಗೆ ದೂರು ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿಯ ಬಳಿಕ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಎನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಈಗಾಗಲೇ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿದೆ. 10 ದಿನಗಳ ಒಳಗಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಲಾಗಿದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನ ವರಿಷ್ಠರು ರಾಜ್ಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ದೆಹಲಿಯಲ್ಲಿ ಎಲ್ಲ ಬೆಳವಣಿಗೆಗಳು. ದೆಹಲಿಯಲ್ಲಿ ಸಭೆ ನಡೆಸ್ತಾ ಇರುವಂತಹ ರೆಬಲ್ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾವು ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ವಿಜಯೇಂದ್ರ ಅವರಿಗೆ ಯಾವಾಗ ನೋಟಿಸ್ ಕೊಡ್ತೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ವಿಜಯೇಂದ್ರ ಅವರಿಗೆ ನೋಟಿಸ್ ಕೊಡಲ್ವಾ ಅಂತ ಕೂಡ ಖಾರವಾಗಿಯೇ ಪ್ರಶ್ನೆಯನ್ನ ಮಾಡಿರುವಂತಹದ್ದು ಜಾರಕಿಹೊಳಿ. ನಾಳೆ 11:30 ಕರೆದಾರೆ ಅವರು. ಬಸ್ಸಿನಗೋಡಿಗೆ ಹೊಂಟಾರ. ಒಬ್ಬರು ನಾವೆಲ್ಲ ಹೋಗೋದಲ್ಲ. ನಾಳೆ 11:30 ಒಂದು ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕ್ ಅವರು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದ್ದೆ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜಯೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವಾಗ ನೋಟಿಸ್ ಕೊಡ್ತಾರೆ ನಾವಾಗಿ ತಮ್ಮ ಮುಖದ ಕೇಳ್ತೀವಿ. ಯಾಕಂದರೆ ತಾವೇ ಅಧ್ಯಕ್ಷರಾಗಿ ನಾವು ಪಕ್ಷದ ಏನು ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು. ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಮಾಡ್ಕೊಂಡು ಈಗ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಡು ವಿಚಾರ ಮಾಡ್ತೀವಿ ನಾವು. ವಿರೋಧಿ ಚಟುವಟಿಕೆ ಅಂತ ಹೇಳಿದ್ರಿ, ಯಾವ್ಯಾವ ವಿಚಾರದಲ್ಲಿ ಪಕ್ಷ ನೋಡ್ರಿ, ಒಂದು ಉದಾಹರಣೆ ಇವತ್ತು ನೀವು ವಿಡಿಯೋ ನೋಡ್ರಿ. ಅವನು ಪಾಪ SC ST ಮಾಜಿ ಶಾಸಕ ಮಾತ್ರ ಅಲ್ಲಿ ಇರ್ತಾರೆ ಜಾಸ್ತಿ. ಅದರಲ್ಲಿ 80% ಜನ SC ST MLA ಫೋನ್ ಮಾಡೋದು, ನೀವು ಬರಬೇಕು. ಅದು ಲಿಂಗಾಯತ್ ಎಕ್ಸ್ MLA ಅಥವಾ ಸಿಟ್ಟಿಂಗ್ MLA ಒಕ್ಕಲಿಗ MLA ಯಾರು ಕೇರ್ ಮಾಡತ್ತಿಲ್ಲ. ನಿತ್ಯ ನೋಡ್ರಿ ಎಲ್ಲ SC ST ಬರಬೇಕು. ಹಂಗೆ ಕರೆದಲ್ಲ, ಬರಬೇಕು. ಬದ್ದಿದ್ರೆ ಮುಂದೆ ನಿಮಗೆ ವಿಷಯ ನಿಮ್ಗೆ ಟಿಕೆಟ್ ಕೊಡೋಲ್ಲ, ಅದು ಕೊಡೋಲ್ಲ, ಪಕ್ಷದ ಅದು ಮಾಡ್ತೀವಿ, ಇದು ಮಾಡ್ತಾರೆ, ಹೆದರ್ಸ್ತಾರೆ. ನಮ್ಮಂಥ ರಮೇಶ್ ಜಾರಕಿಹೊಳಿ ಯತ್ನಾಳ್ಗೆ ಧಮಕಿ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಪಾಪ ಸಣ್ಣ ಪುಟ್ಟ ಅವ್ರು ಕೇಳ್ತಾರೆ, ನೀವು ನೋಡ್ತೀರಿ ಅವ್ರಿಗೆ ಹಂಗೆ ಮಾತಾಡ್ತಾರೆ. ಅದಕ್ಕೆ SC ST MLAಗೆ ಬಹಳಷ್ಟು ಅದರಲ್ಲಿ ನೋಡ್ರಿ ಪ್ರತಾಪ್ ಪಾಟೀಲ್ ಇದ್ದಾರೆ, ಮತ್ತು ಹರ್ಷವರ್ಧನ್ ಅದಾರ, ಮತ್ತು ಇವರು ಒಕ್ಕಲಿಗ ಪಾಪನ ಇದು ರಮೇಶ್ ಜಾರಕಿಹೊಳಿ ಅವರ ಮಾತು. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಯತ್ನಾಳ್ ಟೀಮ್ ಹೋಗಿದೆ. ಅದರಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಒಬ್ಬರು. ಅವರು ಮಾತನಾಡಿರುವಂತಹ ವಿಚಾರ ಇದು.